ಎಲ್ಲರೂ ಗ್ರೀನ್ ಟೀ ತಗೊಳ್ಳೋದು ಇದಕ್ಕಾಗಿ ಅಂತ ನಾವು ಹೇಳ್ಬೋದು. ವೆಯ್ಟ್ ರಿಡಕ್ಷನ್. ತುಂಬ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಗ್ರೀನ್ ಟೀ ತಗೊಂಡ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಅಂತ. ಬಟ್ ಇಟ್ ಈಸ್ ನಾಟ್. ಅದಕ್ಕೊಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಆ ಗ್ರೀನ್ ಟೀ ಹೇಗೆ ಮಾಡಿದ್ದಾರೆ, ಅದರ ಕ್ವಾಲಿಟಿ ಏನು, ಅದೆಲ್ಲ ನಾವು ಅಷ್ಟೊಂದು ಇನ್ ಡೀಟೇಲ್ ಆಗಿ ನೋಡಲ್ಲ. ಯಾಕಂದರೆ ಆ ಅಡ್ವರ್ಟೈಸ್ಮೆಂಟ್ಸ್ ಏನಿದೆ, ಗ್ರೀನ್ ಟೀ ಬಗ್ಗೆ ಇರೋ ಅಡ್ವರ್ಟೈಸ್ಮೆಂಟ್ಸ್ ಅಷ್ಟೊಂದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ವಿ. ತುಂಬ ಜನ ನಮ್ಮಲ್ಲಿ ಬರೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ಚಾ ಕುಡಿಯಲ್ಲ ಬಟ್ ಗ್ರೀನ್ ಟೀ ಅಷ್ಟೇ ತಗೊಳ್ತೀವಿ, ಆದರೂ ನನ್ನ ಅಸಿಡಿಟಿ ಕಡಿಮೆ ಆಗ್ತಾ ಇಲ್ಲ. ಯಾವುದೇ ಟೀ ಆಗಲಿ, ಇಟ್ ಈಸ್ ಆಲ್ ಮೇಡ್ ಫ್ರಮ್ ದ ಸೇಮ್ ಪ್ಲಾಂಟ್ ಆ್ಯಂಡ್ ಅದೆಲ್ಲ ಅಸಿಡಿಕ್ ಇನ್ ನೇಚರ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ಟಾಪಿಕ್ ಗ್ರೀನ್ ಟೀ ಆರ್ ಬ್ಲ್ಯಾಕ್ ಟೀ. ನಮಗೆಲ್ಲ ಗೊತ್ತು, ಈಗ ಒಬ್ಬ ಹೆಲ್ತ್ ಕಾನ್ಷಿಯಸ್ ಇದ್ದಾನ ಇಲ್ವಾ ಅಂತ ಐಡೆಂಟಿಫೈ ಮಾಡೋದೆ ಅವ ಯಾವ ಚಾ ಕುಡಿತಾನೆ ಅಂತ ನೋಡಿಕೊಂಡು. ಅವನು ಗ್ರೀನ್ ಟೀ ಕುಡಿತಾ ಇದ್ದರೆ ಅವರು ಒಳ್ಳೆ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ, ಅವನು ಹೆಲ್ತಿ ಆಗಿದ್ದಾನೆ ಅಂತ ಅರ್ಥ. ಯಾಕೆಂದರೆ ಗ್ರೀನ್ ಟೀ ಅಷ್ಟೊಂದು ಪಾಪ್ಯುಲರ್ ಆಗಿದೆ. ಈಗ ಎಲ್ಲಿ ಹೋದರೂ ಕೂಡ ಗ್ರೀನ್ ಟೀ ಬಗ್ಗೆ ಇರೋ ಅಡ್ವರ್ಟೈಸ್ಮೆಂಟು, ಗ್ರೀನ್ ಟೀದು ಹೆಲ್ತ್ ಬೆನಿಫಿಟ್ಸ್ ಇದೆಲ್ಲ ತುಂಬ ಹೈಲೈಟ್ ಆಗ್ತಾ ಇದೆ. ಆ್ಯಂಡ್ ಇದೆಲ್ಲ ನೋಡಿಕೊಂಡು ತುಂಬ ಸಲ ಗ್ರೀನ್ ಟೀ ಕುಡಿಯೋರು ಕೂಡ ನಮ್ಮ ಸೊಸೈಟಿಯಲ್ಲಿ ತುಂಬ ಜನ ಇದ್ದಾರೆ. ಅಂದರೆ ಹೆಲ್ತ್ ಬೆನಿಫಿಟ್ ಇದೆ ಅಂತ ಗೊತ್ತಾದ್ಮೇಲೆ ನಾವೇನು ಮಾಡ್ತೀವಿ, ಹೆಚ್ಚಿಗೆ ತಗೊಳ್ತೀವಿ, ನಮಗೆ ಹೆಚ್ಚಿಗೆ ಬೆನಿಫಿಟ್ ಸಿಗಲಿ ಅಂತ ಹೇಳಿ. ಸೊ ನಾನು ಈ ವಿಡಿಯೋದಲ್ಲಿ ಗ್ರೀನ್ ಟೀಯ ಹೆಲ್ತ್ ಬೆನಿಫಿಟ್ಸ್ ಏನೇನು, ಗ್ರೀನ್ ಟೀ ಮತ್ತು ಬ್ಲ್ಯಾಕ್ ಟೀ ಕಂಪೇರ್ ಮಾಡಿದರೆ ವಿಚ್ ಈಸ್ ಬೆಟರ್, ಆ್ಯಂಡ್ ಇದು ಹೆಚ್ಚಿಗೆ ತಗೊಂಡ್ರೆ ನಮಗೆ ಏನಾದರೂ ದುಷ್ಪರಿಣಾಮಗಳು ಆಗ್ಬೋದಾ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್, ನಾವು ಗ್ರೀನ್ ಟೀ ಅಂದರೆ ಏನು, ಗ್ರೀನ್ ಟೀ ಮತ್ತು ನಾರ್ಮಲ್ ಟೀ ಅಥವಾ ಬ್ಲ್ಯಾಕ್ ಟೀ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಗ್ರೀನ್ ಟೀ ಅಂದರೆ ಇಟ್ ಇಸ್ ಅ ಹರ್ಬಲ್ ಟೀ, ಬೇರೆ ಬೇರೆ ಆಯುರ್ವೇದಿಕ್ ಹರ್ಬ್ಸಿಂದ ಪ್ರೊಡ್ಯೂಸ್ ಆಗುವಂಥ ಟೀ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹಾಗಲ್ಲ. ಗ್ರೀನ್ ಟೀ ಆ್ಯಂಡ್ ಬ್ಲ್ಯಾಕ್ ಟೀ ಬೋತ್ ಆರ್ ಸೇಮ್. ಎರಡೂ ಕೂಡ ಮಾಡಿರೋದು ಸೇಮ್ ಟೀ ಪ್ಲಾಂಟಿಂದಾನೇ ಮಾಡಿರ್ತೀವಿ. ಬಟ್ ಅದು ಮಾಡುವ ಪ್ರೊಸೀಜರ್ ಏನಿದೆ ಅದರಲ್ಲಿ ಅಷ್ಟೇ ಡಿಫ್ರೆನ್ಸ್ ಇದೆ. ಸೊ ಈ ಗ್ರೀನ್ ಟೀ ಏನಿದೆ ಅದು ಆಕ್ಸಿಡೈಸ್ಡ್ ಆದಮೇಲೆ ಅಥವಾ ಫರ್ಮೆಂಟ್ ಆದಮೇಲೆ ಅದನ್ನು ನಾವು ಬ್ಲ್ಯಾಕ್ ಟೀ ಅಂತ ಹೇಳ್ತೀವಿ. ಸೊ ಆ ಲೀವ್ಸನ್ನು ತೆಗೆದು ಸ್ಟೀಮ್ ಮಾಡಿ ಅಥವಾ ಪ್ಯಾನ್ ಫ್ರೈ ಮಾಡಿದ ಮೇಲೆ ಪ್ರಾಸೆಸ್ ಮಾಡಿ ಮಾಡುವಂಥದ್ದನ್ನು ನಾವು ಗ್ರೀನ್ ಟೀ ಅಂತ ಹೇಳ್ತೀವಿ. ಸೊ ಗ್ರೀನ್ ಟೀದು ಯೂಶುವಲ್ ಕಲರ್ ಏನಿದೆ ಅದು ಗ್ರೀನ್ ಆಗಿ ಸಿಗುತ್ತೆ. ಬಟ್ ನಮ್ಮ ಮಾರ್ಕೆಟಲ್ಲಿ ನಾವು ಹುಡುಕಿ ನೋಡಿದರೆ ಅಷ್ಟೊಂದು ಹೈ ಕ್ವಾಲಿಟಿ ಅಥವಾ ಗುಡ್ ಕ್ವಾಲಿಟಿ ಗ್ರೀನ್ ಟೀ ಸಿಗಬೇಕು ಅಂತಿಲ್ಲ. ಮೋಸ್ಟ್ ಫೇಮಸ್ ಇಸ್ ಜಾಪನೀಸ್ ಗ್ರೀನ್ ಟೀ. ಸೊ ಅಲ್ಲಿ ಡೈರೆಕ್ಟ್ ಅದು ತಗೊಂಡು ಅದು ಡೈರೆಕ್ಟ್ ಪ್ರಾಸೆಸ್ ಮಾಡಿ ಇಮಿಡಿಯೇಟ್ಲಿ ಅದನ್ನು ಯೂಸ್ ಮಾಡುವಂಥ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಇಟ್ ವುಡ್ ಬಿ ವೆರಿ ಕಾಸ್ಟ್ಲಿ ಆಲ್ಸೋ. ಆ್ಯಂಡ್ ಬಟ್ ನಮಗೇನು ಗ್ರೀನ್ ಟೀ ಅಂತ ಆ ವರ್ಡ್ ಏನಿದೆ ನಮ್ಮ ಬ್ರೈನಲ್ಲಿ ಕೂತು ಬಿಟ್ಟಿದೆ. ಸೊ ನಾವು ಮೊದಲೆಲ್ಲ ಒಂದು ರೆಸ್ಟೋರೆಂಟಿಗೆ ಹೋದರೆ ನಾವು ಆರ್ಡರ್ ಮಾಡ್ತಿದ್ವಿ, ಒಂದು ಸ್ಪೆಷಲ್ ಟೀ ಅಥವಾ KT ಅಂತ ಹೇಳ್ತಿದ್ವಿ. KTದು ಫುಲ್ ಫಾರ್ಮ್ ಆ್ಯಕ್ಚುಲಿ ಏನಂದರೆ ಕಣ್ಣನ್ ಟೀ ಅಂತ. ಬಟ್ ಈಗ ಹೇಗಾಗಿದೆ ಅಂದರೆ ನಾವು ಎಲ್ಲಾದರೂ ರೆಸ್ಟೋರೆಂಟಿಗೆ ಹೋಗಿ ಒಂದು ಗ್ರೀನ್ ಟೀ ಅಂತ ಆರ್ಡರ್ ಮಾಡ್ತೀವಿ. ಸೊ ಆ ಗ್ರೀನ್ ಟೀ ಹೇಗೆ ಮಾಡಿದ್ದಾರೆ, ಅದರ ಕ್ವಾಲಿಟಿ ಏನು, ಅದೆಲ್ಲ ನಾವು ಅಷ್ಟೊಂದು ಇನ್ ಡೀಟೇಲ್ ಆಗಿ ನೋಡಲ್ಲ. ಯಾಕಂದರೆ ಆ ಅಡ್ವರ್ಟೈಸ್ಮೆಂಟ್ಸ್ ಏನಿದೆ, ಗ್ರೀನ್ ಟೀ ಬಗ್ಗೆ ಇರೋ ಅಡ್ವರ್ಟೈಸ್ಮೆಂಟ್ಸ್ ಅಷ್ಟೊಂದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ವಿ. ಸೊ ಈಗ ಗ್ರೀನ್ ಟೀ ತಗೊಂಡ್ರೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಏನಂದರೆ ಗ್ರೀನ್ ಟೀ ಇಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ಸ್. ನಮಗೆಲ್ಲ ಗೊತ್ತು, ಆಂಟಿ ಆಕ್ಸಿಡೆಂಟ್ಸ್ ಏನಿದೆ ಈಗ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ನಮ್ಮ ಬಾಡಿಯಲ್ಲಿ ಆಗುವಂಥ ಭಾಳಷ್ಟು ಟಾಕ್ಸಿನ್ಸ್ ಏನಿದೆ ಅದು ಆಕ್ಸಿಡೇಷನಿಂದ ನಮ್ಮ ಬಾಡಿಯಲ್ಲಿ ಆಗುವಂಥ ಮೆಟಬಾಲಿಸಮ್ ಏನಿದೆ ಅದರಿಂದ ಬರುವಂಥ ಭಾಳಷ್ಟು ಟಾಕ್ಸಿನ್ಸನ್ನು ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಸೊ ಈ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಕೆಪಾಸಿಟಿ ಇರುವಂಥ ಸಬ್ಸ್ಟೆನ್ಸನ್ನು ನಾವೇನು ಹೇಳ್ತೀವಿ, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಗ್ರೀನ್ ಟೀಯಲ್ಲಿ ಯೂಶಲಿ ಪಾಲಿಫಿನಾಲ್ಸ್ ಅಂತ ಇದೆ. ಸೊ ಅದರಲ್ಲೂ ಟೀಯಲ್ಲಿ ಕಾಣುವಂಥ ಪಾಲಿಫಿನಾಲ್ಸ್ಗೆ ನಾವು ಕ್ಯಾಟಕಿನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಗ್ರೀನ್ ಟೀಯಲ್ಲಿ ಎಪಿಗ್ಯಾಲೋ ಕ್ಯಾಟಕಿನ್ ಗ್ಯಾಲೈಟ್ ಅಂತ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇದೆ. ಇದರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇಟ್ ಕ್ಯಾನ್ ಬಿ ಲಿವರ್ ಪ್ರೊಟೆಕ್ಷನಿಗೆ, ನಮ್ಮ ಕಿಡ್ನಿ ಪ್ರೊಟೆಕ್ಷನಿಗೆ, ಕ್ಯಾನ್ಸರ್ ಬರೋದನ್ನು ತಡೆಗಟ್ಟಲಿಕ್ಕೆ, ಆ್ಯಂಡ್ ಭಾಳಷ್ಟು ಅಂದರೆ ನಮ್ಮ ಲಂಗ್ ಫಂಕ್ಷನ್ಸ್ ಇಂಪ್ರೂವ್ ಆಗಲಿಕ್ಕೆ ಇದಕ್ಕೆಲ್ಲ ಇಟ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ರೆಗ್ಯುಲರ್ ಆಗಿ ಗ್ರೀನ್ ಟೀ ತಗೊಳ್ಳೋದ್ರಿಂದ ಇಟ್ ಸಪ್ಲೈಸ್ ಒಳ್ಳೆ ನಮ್ಮ ಆಂಟಿ ಆಕ್ಸಿಡೆಂಟ್ ಸಪ್ಲೈ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಗ್ರೀನ್ ಟೀ ಕ್ಯಾನ್ ಬಿ ಎ ವೆರಿ ಗುಡ್ ಮೆಡಿಸಿನ್. ಎರಡನೇ ಹೆಲ್ತ್ ಬೆನಿಫಿಟ್ ಅಂದರೆ ರೆಗ್ಯುಲರ್ಲಿ ಗ್ರೀನ್ ಟೀ ತಗೊಂಡ್ರೆ ನಮ್ಮ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ಮೂಡ್ ವೇರಿಯೇಷನ್ಸ್ ಕಂಟ್ರೋಲ್ ಆಗುತ್ತೆ, ನಮ್ಮ ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ಅಂದರೆ ಗ್ರೀನ್ ಟೀಯಲ್ಲಿ ಎರಡು ಕಂಟೆಂಟ್ಸ್ ಇದೆ, ಒಂದು ಕೆಫೀನ್ ಆ್ಯಂಡ್ ಇನ್ನೊಂದು L-ಥಿಯಾನಿನ್ ಅಂತ. ಕೆಫೀನ್ ನಮಗೆಲ್ಲ ಗೊತ್ತು, ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಟೀಯಲ್ಲಿ ಅಥವಾ ಕಾಫಿಯಲ್ಲಿ ಕೆಫೀನ್ ತುಂಬ ಹೆಚ್ಚಿಗೆ ಪ್ರಮಾಣದಲ್ಲಿದೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ಗ್ರೀನ್ ಟೀಯಲ್ಲಿ ಕೆಫೀನ್ ಕಡಿಮೆ ಪ್ರಮಾಣದಲ್ಲಿದೆ. ಒಂದು ಗ್ಲಾಸ್ ಗ್ರೀನ್ ಟೀ ಅರೌಂಡ್ 250 ml ಗ್ರೀನ್ ಟೀ ತಗೊಂಡ್ರೆ ಅದರಲ್ಲಿ 30 ರಿಂದ 50 ಮಿಲಿಗ್ರಾಮ್ ಆಫ್ ಕೆಫೀನ್ ನಮಗೆ ಸಿಗ್ಬೋದು. ಸೊ ನಮಗೆಲ್ಲ ಗೊತ್ತು ಕೆಫೀನ್ ಇಸ್ ಅ ಬ್ರೈನ್ ಸ್ಟಿಮ್ಯುಲೆಂಟ್. ಕೆಫೀನ್ ತಗೊಂಡ್ರೆ ನಮಗೆ ಈಗ ತುಂಬ ಸುಸ್ತಾಗಿದೆ, ತುಂಬ ಸ್ಟ್ರೆಸ್ ಅಪ್ ಆಗಿದೆ ಅಥವಾ ನಿದ್ರೆ ಬರ್ತಾ ಇದೆ ಅಂದರೆ ನಾವೊಂದು ಕಾಫಿ ಕುಡಿದ್ರೆ ಏನಾಗುತ್ತೆ, ನಮಗೆ ಇಮಿಡಿಯೇಟ್ಲಿ ನಿದ್ರೆ ಕಡಿಮೆ ಆಗುತ್ತೆ ಆ್ಯಂಡ್ ವಿ ಬಿಕಮ್ ಅಗೇನ್ ಅಲರ್ಟ್. ಸೊ ನಮ್ಮ ಬ್ರೈನ್ ಅಲರ್ಟ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಕೆಫೀನ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ಬಟ್ ಕೆಫೀನಿಗೆ ಕಂಪೇರ್ ಮಾಡಿದರೆ ಗ್ರೀನ್ ಟೀಯಲ್ಲಿ ಈ L-ಥಿಯಾನಿನ್ ಏನಿದೆ ಅದು ಹೆಚ್ಚಿಗೆ ಪ್ರಮಾಣದಲ್ಲಿದೆ. ಸೊ ಈ L-ಥಿಯಾನಿನ್ ಏನು ಮಾಡುತ್ತೆ ಅಂದರೆ ಅದು ಬ್ರೈನಿಗೆ ಹೋಗಿ ಅಲ್ಲಿ ಕೆಲವು ಲೈಕ್ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಡಾಪಮಿನ್ ಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ, ಸೆರಟೋನಿನ್ ಪ್ರೊಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಮೂಡ್ ವೇರಿಯೇಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಅದರೊಟ್ಟಿಗೆ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ, ನಾವು ತುಂಬ ಸ್ಟ್ರೆಸ್ಫುಲ್ ಆಗಿದ್ದಾಗ ಸ್ವಲ್ಪ ಗ್ರೀನ್ ಟೀ ತಗೊಂಡ್ರೆ ನಮ್ಮ ಸ್ಟ್ರೆಸ್ ಲೆವೆಲನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇಟ್ ಕ್ಯಾನ್ ಬಿ ಎ ವೆರಿ ಗುಡ್ ಮೆಡಿಸಿನ್.
ಮೂರನೇ ಹೆಲ್ತ್ ಬೆನಿಫಿಟ್ ಅಂದರೆ ಎಲ್ಲರೂ ಗ್ರೀನ್ ಟೀ ತಗೊಳ್ಳೋದು ಇದಕ್ಕಾಗಿ ಅಂತ ನಾವು ಹೇಳ್ಬೋದು. ವೆಯ್ಟ್ ರಿಡಕ್ಷನ್. ತುಂಬ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಗ್ರೀನ್ ಟೀ ತಗೊಂಡ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಅಂತ, ಬಟ್ ಇಟ್ ಈಸ್ ನಾಟ್. ಅದಕ್ಕೊಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಗ್ರೀನ್ ಟೀ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ವೆಯ್ಟ್ ಕಡಿಮೆ ಆಗುತ್ತೆ ಅಂತ 100% ಆಗಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯೂಶಲಿ ಏನು ಮಾಡ್ತಾರೆ, ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಮಾಡುವಾಗ ಅದರೊಟ್ಟಿಗೆ ಗ್ರೀನ್ ಟೀ ನಾವೊಂದು ಹ್ಯಾಬಿಟ್ ಆಗಿ ತಗೊಳ್ತೀವಿ. ಸೊ ಓವರ್ ಆಲ್ ನಮ್ಮ ಕ್ಯಾಲರಿ ನಾವು ರೆಸ್ಟ್ರಿಕ್ಟ್ ಮಾಡಿದಾಗ ಅಫ್ಕೋರ್ಸ್ ನಮ್ಮ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ರೆಗ್ಯುಲರ್ ಟೀ ಬಿಟ್ಟು ನಾವು ಗ್ರೀನ್ ಟೀ ತಗೊಳ್ಳುವಾಗ ಏನಾಗುತ್ತೆ, ರೆಗ್ಯುಲರ್ ಟೀ ನಾವು ಹೇಗೆ ತಗೊಳ್ತೀವಿ ನೀವೇ ವಿಚಾರ ಮಾಡಿ. ನಾವು ಅದಕ್ಕೆ ಸಕ್ಕರೆ ಹಾಕ್ತೀವಿ, ಹಾಲು ಹಾಕ್ತೀವಿ, ಇದೆಲ್ಲ ಹಾಕಿ ತಗೊಳ್ತೀವಿ. ಸೊ ನಾವು ರೆಗ್ಯುಲರ್ ಟೀ ಬಿಟ್ಟು ಗ್ರೀನ್ ಟೀ 2-3 ಸಲ ತಗೊಳ್ಳುವಾಗ ಅಷ್ಟು ಕ್ಯಾಲರಿ ನಮ್ಮ ರೆಗ್ಯುಲರ್ ಡೈಲಿ ಕನ್ಸಂಪ್ಷನಿಂದ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಇದು ವೆಯ್ಟ್ ರಿಡಕ್ಷನ್ಗೆ ಹೆಲ್ಪ್ ಆಗ್ಬೋದು. ಬಟ್ ಕೆಲವು ರಿಸರ್ಚರ್ಸಲ್ಲಿ ಏನು ಹೇಳುತ್ತೆ ಅಂದರೆ ಗ್ರೀನ್ ಟೀ ತಗೊಂಡ್ರೆ ಸ್ವಲ್ಪ ಮಾರ್ಜಿನಲ್ ವೆಯ್ಟ್ ರಿಡಕ್ಷನ್ಗೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾವಾಗ ಗ್ರೀನ್ ಟೀ ತಗೊಂಡ್ರೆ ವೆಯ್ಟ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದರೆ, ವ್ಯಾಯಾಮ ಮಾಡುವ ಪೂರ್ವದಲ್ಲಿ ಗ್ರೀನ್ ಟೀ ತಗೊಂಡ್ರೆ ವೆಯ್ಟ್ ರಿಡಕ್ಷನ್ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದೊಂದು ಅಡ್ವರ್ಟೈಸ್ಮೆಂಟ್ ಟ್ರಿಕ್ ಅಂತ ನನಗೆ ಗೊತ್ತಿಲ್ಲ, ಯಾಕೆಂದರೆ ವ್ಯಾಯಾಮ ಮಾಡಿದ್ರೆ ಅಫ್ಕೋರ್ಸ್ ನಮ್ಮ ವೆಯ್ಟ್ ಕಡಿಮೆ ಆಗುತ್ತೆ. ಸೊ ವ್ಯಾಯಾಮ ಮಾಡುವ ಮೊದಲು ಈ ಗ್ರೀನ್ ಟೀ ತಗೊಂಡ್ರೆ ವೆಯ್ಟ್ ರಿಡಕ್ಷನ್ ಹೆಚ್ಚಾಗುತ್ತೆ ಅಂತ ಎಲ್ಲರೂ ಅಡ್ವರ್ಟೈಸ್ ಮಾಡ್ತಾರೆ. ಬಟ್ ಗ್ರೀನ್ ಟೀ ತಗೊಳ್ಳೋ ವಿಧಾನ, ನಾವು ವಿತೌಟ್ ಶುಗರ್, ವಿತೌಟ್ ಮಿಲ್ಕ್ ತಗೊಂಡಾಗ ನಮ್ಮ ಓವರ್ ಆಲ್ ಕ್ಯಾಲರಿ ಕಡಿಮೆ ಆಗೋದ್ರಿಂದ ನಮ್ಮ ವೆಯ್ಟ್ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು. ಆ್ಯಂಡ್ ಅದರೊಟ್ಟಿಗೆ ಗ್ರೀನ್ ಟೀ ತಗೊಳ್ಳೋದ್ರಿಂದ ಬಾಕಿ ಇರುವಂಥ ಬೆನಿಫಿಟ್ ಏನಿದೆ ಅದು ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಫೋರ್ತ್ ಹೆಲ್ತ್ ಬೆನಿಫಿಟ್ ಏನು ಅಂದರೆ, ಗ್ರೀನ್ ಟೀ ರೆಡ್ಯೂಸಸ್ ರಿಸ್ಕ್ ಆಫ್ ಕ್ಯಾನ್ಸರ್. ಅಂದರೆ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಇದು ಒಳ್ಳೆಯದು ಅಂತ ಹೇಳ್ತೀವಿ. ಅದರ ಮೇನ್ ರೀಸನ್ ಏನು ಅಂದರೆ ಅದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್. ನಾನು ಫಸ್ಟ್ ಹೇಳ್ದಂಗೆ EGCG ಏನಿದೆ, ಎಪಿಗ್ಯಾಲೋ ಕ್ಯಾಟಕಿನ್ ಗ್ಯಾಲೇಟ್ ಏನಿದೆ, ಅದು ಒಳ್ಳೆ ಒಂದು ಆ್ಯಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ ನಮ್ಮ ಸೆಲ್ ಪ್ರೊಟೆಕ್ಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅದು ಗ್ರೀನ್ ಟೀ ಒಂದೇ ಅಲ್ಲ, ಭಾಳಷ್ಟು ನಮ್ಮ ವೈಟಮಿನ್ ಸಿ ಇರ್ಬೋದು, ಗ್ಲೂಟಾಥಯೋನ್ ಇರ್ಬೋದು, L-ಆರ್ಜಿನಿನ್ ಇರ್ಬೋದು, ಇದೆಲ್ಲ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಹಾಗಾಗಿ ಇದೆಲ್ಲ ರೆಗ್ಯುಲರ್ ತಗೊಳ್ಳೋದು, ಈ ಗ್ರೀನ್ ಟೀ ರೆಗ್ಯುಲರ್ಲಿ ನಾವು ತಗೊಳ್ಳೋದು ಏನು ಮಾಡುತ್ತೆ ಅಂದರೆ ನಮ್ಮ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಮೇನ್ಲಿ ಕೆಲವು ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಆ್ಯಂಡ್ ಒವೇರಿಯನ್ ಕ್ಯಾನ್ಸರ್ ಇದೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಗ್ರೀನ್ ಟೀ ಕ್ಯಾನ್ ಬಿ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ರೆಗ್ಯುಲರ್ ಗ್ರೀನ್ ಟೀ ತಗೊಳ್ಳೋದ್ರಿಂದ ನಮಗೆ ಈ ಥರ ಪ್ರಾಬ್ಲಮ್ಸಿಂದ ದೂರ ಇರಲಿಕ್ಕೆ ಸಾಧ್ಯ. ಫಿಫ್ತ್ ಪಾಯಿಂಟ್ ಏನು ಅಂದರೆ, ಬ್ರೈನ್ ಏಜಿಂಗನ್ನು ಕಡಿಮೆ ಮಾಡಲಿಕ್ಕೆ ಗ್ರೀನ್ ಟೀ ಕ್ಯಾನ್ ಬಿ ಎ ವೆರಿ ಗುಡ್ ಮೆಡಿಸಿನ್. ಅಂದರೆ ನಾವು ರೆಗ್ಯುಲರ್ಲಿ ಗ್ರೀನ್ ಟೀ ತಗೊಳ್ಳೋದ್ರಿಂದ ನಾನು ಫಸ್ಟ್ ಹೇಳಿರುವಂಥ L-ಥಿಯಾನಿನ್ ಏನಿದೆ ಅದು ಒಳ್ಳೆ ಬ್ರೈನ್ ಪ್ರೊಟೆಕ್ಷನ್ ಇರುವಂಥ ಒಂದು ಸಬ್ಸ್ಟೆನ್ಸು. ಸೊ ಹಾಗಾಗಿ ಅದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮಗೆ ಬ್ರೈನ್ ಏಜಿಂಗನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈಗ ನೀವು ನೋಡ್ತೀವಿ ತುಂಬ ಜನರಲ್ಲಿ ನಾವೀಗ ಪಾರ್ಕಿನ್ಸಾನಿಸಮ್ ಪ್ರಾಬ್ಲಮ್ ಕಂಡು ಬರ್ತಾ ಇದೆ, ಅಥವಾ ಅಲ್ಝಿಮರ್ಸ್ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಸೊ ಈ ಥರ ಕಾಯಿಲೆಗಳು ಪ್ರಿವೆನ್ಷನ್ಗೂ ಕೂಡ ಗ್ರೀನ್ ಟೀ ಕ್ಯಾನ್ ಬಿ ಎ ವೆರಿ ಗುಡ್ ಮೆಡಿಸಿನ್. ಸೊ ಅದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮ್ಮ ಮೂಡ್ ವೇರಿಯೇಷನ್ಸ್ ಕಂಟ್ರೋಲ್ ಆಗುತ್ತೆ, ನಮ್ಮ ಬ್ರೈನಿಗೆ ಬೇಕಾಗಿರುವಂಥ ಒಳ್ಳೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನಿದೆ, ಸೆರೋಟೋನಿನ್ ಏನಿದೆ, ಅದರ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ, ಅದರೊಟ್ಟಿಗೆ ಡೋಪಮಿನ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಆ್ಯಂಡ್ ನಮ್ಮ ಸ್ಟ್ರೆಸ್ ಲೆವೆಲೆಲ್ಲ ಕಂಟ್ರೋಲ್ ಆಗೋದ್ರಿಂದ ಮೋಸ್ಟ್ಲಿ ನೀವು ನೋಡಿ ಪಾರ್ಕಿನ್ಸಾನಿಸಮ್ ಪ್ರಾಬ್ಲಮ್ ಇರ್ಬೋದು, ಅಲ್ಝಿಮರ್ಸ್ ಪ್ರಾಬ್ಲಮ್ ಇರ್ಬೋದು, ಇದೆಲ್ಲ ಹೆಚ್ಚಿಗೆ ಕಂಡುಬರೋದು ತುಂಬ ಸ್ಟ್ರೆಸ್ ಇದ್ದವರಲ್ಲಿ. ಸೊ ಆ ಸ್ಟ್ರೆಸ್ ಲೆವೆಲ್ನ ಕಂಟ್ರೋಲ್ ಮಾಡಲಿಕ್ಕೆ ಗ್ರೀನ್ ಟೀ ಕ್ಯಾನ್ ಬಿ ವೆರಿ ಗುಡ್. ಸೊ ಹಾಗಾಗಿ ಇದು ಬ್ರೈನ್ ಏಜಿಂಗಿಗೂ ಕೂಡ ಆ್ಯಂಡ್ ಪ್ರಿವೆನ್ಷನ್ ಆಫ್ ಈ ಥರ ಕಾಯಿಲೆಗಳು ಲೈಕ್ ಪಾರ್ಕಿನ್ಸಾನಿಸಮ್ ಅಥವಾ ಅಲ್ಝಿಮರ್ಸ್ ಈ ಥರ ಕಾಯಿಲೆಗಳು ಪ್ರಿವೆನ್ಷನ್ಗೂ ಕೂಡ ಗ್ರೀನ್ ಟೀ ಕ್ಯಾನ್ ಬಿ ಎ ವೆರಿ ಗುಡ್ ಡ್ರಿಂಕ್. ನೆಕ್ಸ್ಟ್ ಒಂದು ಹೆಲ್ತ್ ಬೆನಿಫಿಟ್ ಏನು ಅಂದರೆ, ರೆಗ್ಯುಲರ್ಲಿ ಗ್ರೀನ್ ಟೀ ತಗೊಳ್ಳೋದ್ರಿಂದ ನಮ್ಮ ಓರಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಮ್ಮ ಬಾಯಿಯೊಳಗೆ ಬರುವಂಥ ಗಮ್ಸಲ್ಲಿ ಬರುವಂಥ ಬ್ಲೀಡಿಂಗ್ ಇರ್ಬೋದು, ಅಲ್ಲಿ ಬರುವಂಥ ರಿಪೀಟೆಡ್ಲಿ ಬರುವಂಥ ಅಲ್ಸರ್ಸ್ ಇರ್ಬೋದು, ಈ ಥರ ಆ ಮ್ಯೂಕೋಸಲ್ ಹೆಲ್ತ್ ಇರ್ಬೋದು, ಅದೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಗ್ರೀನ್ ಟೀ ಕ್ಯಾನ್ ಬಿ ಎ ವೆರಿ ಗುಡ್ ಮೆಡಿಸಿನ್. ಆ್ಯಂಡ್ ಮತ್ತು ಹೆಲ್ತ್ ಬೆನಿಫಿಟ್ಸ್ ಇದೆ, ಲೈಕ್ ಡಯಾಬಿಟಿಸ್ ಪೇಷಂಟ್ಸ್ ರೆಗ್ಯುಲರ್ಲಿ ಗ್ರೀನ್ ಟೀ ತಗೊಳ್ಳೋದ್ರಿಂದ ಅವ್ರದ್ದು ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ, ಕೊಲೆಸ್ಟ್ರಾಲ್ ಸ್ವಲ್ಪ ಕಂಟ್ರೋಲ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಇರುವಂಥ, ನಾನು ಫಸ್ಟ್ ಹೇಳ್ದಂಗೆ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮಲ್ಲಿ ಯೂಶಲಿ ಗ್ರೀನ್ ಟೀ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಓವರಾಲ್ ಗ್ಲೂಕೋಸ್ ಕನ್ಸಂಪ್ಷನ್ ಅಥವಾ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಅದರೊಟ್ಟಿಗೆ ಒಳ್ಳೆ ಪಾಲಿಫಿನಾಲ್ಸ್ ಮತ್ತು ಕ್ಯಾಟಕಿನ್ಸ್ ಸಪ್ಲೈ ಇರೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲ್ ಮಾಡಲಿಕ್ಕೆಲ್ಲ ಇದು ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಹಾರ್ಟ್ ಡಿಸೀಸ್ಗಳನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಗ್ರೀನ್ ಟೀ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಯಾಕೆಂದರೆ ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ, ನಮ್ಮ ಕ್ಯಾಲರಿ ರೆಸ್ಟ್ರಿಕ್ಟ್ ಆಗುತ್ತೆ, ನಮಗೆ ಭಾಳಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಸಿಗುತ್ತೆ. ಸೊ ಹಾರ್ಟಲ್ಲಿ ಆಗುವಂಥ ಲೈಕ್ ಪ್ಲೇಕ್ ಫಾರ್ಮೇಷನ್ ಇರ್ಬೋದು, ವೆಸಲ್ಸಲ್ಲಿ ರಕ್ತನಾಳಗಳಲ್ಲಿ ಆಗುವಂಥ ಪ್ಲೇಕ್ ಫಾರ್ಮೇಷನ್ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಗ್ರೀನ್ ಟೀ ಕ್ಯಾನ್ ಬಿ ಎ ವೆರಿ ಗುಡ್ ರೆಮಿಡಿ ಅಂತ ನಾವು ಹೇಳ್ಬೋದು. ಈಗ ನಮ್ಮ ಮೇನ್ ಟಾಪಿಕ್ ನೋಡೋಣ. ಬ್ಲ್ಯಾಕ್ ಟೀ ಒಳ್ಳೆಯದಾ ಅಥವಾ ಗ್ರೀನ್ ಟೀ ಒಳ್ಳೆಯದಾ, ಎರಡನ್ನು ಕಂಪೇರ್ ಮಾಡಿ ನೋಡುವ. ಎರಡು ಕಂಪೇರ್ ಮಾಡಿದರೆ ಎರಡರಲ್ಲಿ ಕೂಡ ಕ್ಯಾಫೀನ್ ಇದೆ ಮತ್ತು L-ಥಿಯಾನಿನ್ ಕೂಡ ಇದೆ. ಬಟ್ ಕಂಪೇರ್ಡ್ ಟು ಬ್ಲ್ಯಾಕ್ ಟೀ, ಗ್ರೀನ್ ಟೀಯಲ್ಲಿ ಕೆಫಿನ್ ಕಂಟೆಂಟ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ, ಆ್ಯಂಡ್ L-ಥಿಯಾನಿನ್ ಕಂಟೆಂಟ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ಸೊ ಈಗ ನಿಮಗೆ ನಿದ್ರೆ ಬರ್ತಾ ಇದೆ, ರಾತ್ರಿ ಗಾಡಿ ಹೊಡಿತಾ ಇದ್ರಿ, ನಿದ್ರೆ ಬರ್ತಾ ಇದೆ, ಏನಾದರೂ ಫ್ರೆಶ್ ಅಪ್ ಆಗಬೇಕು ಅಂದರೆ ಅದಕ್ಕೆ ಬ್ಲ್ಯಾಕ್ ಟೀ ಒಳ್ಳೆಯದು. ಯಾಕೆಂದರೆ ಅದರಲ್ಲಿರುವ ಕೆಫಿನ್ ಏನಿದೆ ಅದು ಇಟ್ಸ್ ಅ ಬ್ರೈನ್ ಸ್ಟಿಮ್ಯುಲೆಂಟ್. ಸೊ ಹಾಗಾಗಿ ನಿದ್ರೆ ಕಡಿಮೆ ಆಗಿ ಅಲರ್ಟ್ ಆಗಿರಲಿಕ್ಕೆ ಬ್ಲ್ಯಾಕ್ ಟೀ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಸೊ ನಿಮಗೆ ಕಂಟಿನ್ಯೂಸ್ ನಾವು ಸ್ಟ್ರೆಸ್ಫುಲ್ ಆಗಿರ್ತೀವಿ, ನಮಗೊಂದು ಸ್ಟ್ರೆಸ್
ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು, ನಾವು ಸ್ವಲ್ಪ ಹ್ಯಾಪಿಯಾಗಿರಬೇಕು, ಮೂಡ್ ವೇರಿಯೇಷನ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತಿದ್ದರೆ ಗ್ರೀನ್ ಟೀ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಹೆಚ್ಚಿಗೆ ಥಿಯಾನಿನ್ ಇದೆ. ಸೊ ಅದೇನು ಮಾಡುತ್ತೆ, ನಮ್ಮ ಬ್ರೈನಿಗೆ ಹೋಗಿ ಅಲ್ಲಿ ಒಳ್ಳೆ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ಸ್, ಅದು ಡೋಪಮಿನ್ ಇರ್ಬೋದು, ಸೆರೆಟಾನಿನ್ ಇರ್ಬೋದು, ಈ ಥರ ನ್ಯೂರೋ ಟ್ರಾನ್ಸ್ಮಿಟರ್ಸನ್ನು ಪ್ರೊಡ್ಯೂಸ್ ಮಾಡಿ ನಮ್ಮ ಮೂಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಫಸ್ಟ್ ಹೇಳಿದ್ದೇನೆ, ಬೋತ್ ಆರ್ ಲೈಕ್ ವೆರಿ ರಿಚ್ ಸೋರ್ಸ್ ಆಫ್ ಫ್ಲೇವನಾಯ್ಡ್ಸ್. ಅಂದರೆ ನಮ್ಮ ಹೆಲ್ತಿಗೆ ಬೇಕಾಗಿರುವಂಥ ಭಾಳಷ್ಟು ಆ್ಯಂಟಿ ಆಕ್ಸಿಡೆಂಟ್ಸು ಈ ಟೀಯಲ್ಲಿದೆ. ಅದು ಬ್ಲ್ಯಾಕ್ ಟೀಯಲ್ಲೂ ಇದೆ, ಗ್ರೀನ್ ಟೀಯಲ್ಲೂ ಇದೆ. ಸೊ ಬ್ಲ್ಯಾಕ್ ಟೀಯಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಾವು ಥಿಯಾಫ್ಲೇವಿನ್ಸ್ ಅಂತ ಹೇಳ್ತೀವಿ. ಗ್ರೀನ್ ಟೀಯಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಾವು EGCG ಅಂತ ಹೇಳ್ತೀವಿ. ಸೊ ಈ ಎರಡಕ್ಕೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೋತ್ ಆರ್ ಸೆಲ್ ಪ್ರೊಟೆಕ್ಟಿವ್, ಬೋತ್ ಆರ್ ಆ್ಯಂಟಿ ಕ್ಯಾನ್ಸರಸ್ಸು. ನಮ್ಮ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಎರಡೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಎರಡೂ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಬ್ರೈನ್ ಫಂಕ್ಷನ್ಸನ್ನು ಇಂಪ್ರೂವ್ ಮಾಡಲಿಕ್ಕೂ ಕೂಡ ಎರಡೂ ಒಳ್ಳೆಯದು. ನಾನು ಫಸ್ಟ್ ಹೇಳಿರುವಂಥ ಕ್ಯಾನ್ಸರ್ಸ್ ಏನಿದೆ, ಅದು ಪ್ರೋಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್ಸ್ ಇರ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ಸ್ ಇರ್ಬೋದು, ಒವೇರಿಯನ್ ಕ್ಯಾನ್ಸರ್ಸ್ ಇರ್ಬೋದು, ಇದರ ಪ್ರಿವೆನ್ಷನಿಗೂ ಕೂಡ ಎರಡೂ ಕೂಡ ಒಳ್ಳೆ ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಾನೀಗ ಬ್ಲ್ಯಾಕ್ ಟೀಯಲ್ಲಿ ಹೇಳಿರುವಂಥ ಥಿಯಾಫ್ಲೇವಿನ್ಸ್ ಏನಿದೆ, ಅದು ಈ ಟೀ ಏನಿದೆ ಅದು ಆಕ್ಸಿಡೈಸ್ ಆದಾಗ ಪ್ರೊಡ್ಯೂಸ್ ಆಗೋದು. ಸೊ ಹಾಗಾಗಿ ಅದು ಗ್ರೀನ್ ಟೀಯಲ್ಲಿ ಇರಲ್ಲ. ಸೊ ಈ ಥಿಯಾಫ್ಲೇವಿನ್ಸ್ ಏನಿದೆ ಅದು ನಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಕಾರ್ಡಿಯಾಕ್ ಪ್ರೊಟೆಕ್ಷನ್ ಮತ್ತು ಆ್ಯಂಟಿ ಮೈಕ್ರೋಬಿಯಲ್, ನಮ್ಮ ಬಾಡಿಯಲ್ಲಿ ಆಗುವಂಥ ಭಾಳಷ್ಟು ಇನ್ಫೆಕ್ಷನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನಾನು ಫಸ್ಟ್ ಹೇಳೋದಂಗೆ ಕ್ಯಾನ್ಸರ್ ಪ್ರಿವೆನ್ಷನಿಗೆ ಹೆಲ್ಪ್ ಆಗುತ್ತೆ. ಸೊ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನಾವೀಗ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಗ್ರೀನ್ ಟೀ ಮತ್ತು ಬ್ಲ್ಯಾಕ್ ಟೀ ಎರಡಕ್ಕೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬೋತ್ ಆರ್ ವೆರಿ ಹೆಲ್ಪ್ಫುಲ್ ಟು ಅವರ್ ಹೆಲ್ತ್. ಸೊ ಬಟ್ ಏನಾಗುತ್ತೆ, ನಾವು ಯಾವ ರೀತಿಯಲ್ಲಿ ಇದನ್ನು ಕನ್ಸ್ಯೂಮ್ ಮಾಡ್ತೀವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ಸ್. ನೀವೇ ವಿಚಾರ ಮಾಡಿ, ಎಷ್ಟು ಜನ ಬ್ಲ್ಯಾಕ್ ಟೀ ಕುಡಿತಾರೆ? ಮೋಸ್ಟ್ ಆಫ್ ದಮ್ ಲೈಕ್ ಟು ಡ್ರಿಂಕ್ ಟೀ ವಿತ್ ಮಿಲ್ಕ್ ಆ್ಯಂಡ್ ಶುಗರ್. ಸೊ ನಾವು ಏನು ಮಾಡ್ತೀವಿ, ಆ ಚಹಾ ಮಾಡುವಾಗ ಅದಕ್ಕೆ ಶುಗರ್ನ ಆ್ಯಡ್ ಮಾಡಿ ಅದರದ್ದು ಕ್ಯಾಲರಿಯನ್ನು ತುಂಬ ಹೆಚ್ಚು ಮಾಡ್ತೀವಿ. ಆ್ಯಂಡ್ ನಾವು ಮಾಡುವಂಥ ಆ್ಯಡ್ ಮಾಡುವಂಥ ಶುಗರ್ ಏನಿದೆ ಅದರಲ್ಲಿ ಸೂಕ್ರೋಸ್ ಹೆಚ್ಚಿಗೆ ಇರುತ್ತೆ. ಸೊ ಅದು ನಮ್ಮ ಲಿವರ್ಗೂ ಕೆಟ್ಟದು, ನಮ್ಮ ಬಾಡಿಯಲ್ಲಿ ಓವರಾಲ್ ಇನ್ಫ್ಲಮೇಷನ್ ಹೆಚ್ಚು ಮಾಡಲಿಕ್ಕೆ ಅದು ತುಂಬ ಕಾರಣ ಆಗುತ್ತೆ. ಅದರೊಟ್ಟಿಗೆ ನಮ್ಮ ಡೈಲಿ ಕನ್ಸಂಪ್ಷನ್ ಆಫ್ ಕ್ಯಾಲರಿ ಏನಿದೆ ಅದು ತುಂಬ ಜಾಸ್ತಿ ಆಗೋದ್ರಿಂದ ಗ್ಲೈಕೋಜನ್ ಡೆಪಾಸಿಟು ಅಥವಾ ಡಯಾಬಿಟಿಸ್ ಅನ್ಕಂಟ್ರೋಲ್ ಆಗಲಿಕ್ಕೆ ಇದಕ್ಕೆಲ್ಲ ಇದೊಂದು ಮೇನ್ ರೀಸನ್ ಆಗ್ಬೋದು. ಅದರೊಟ್ಟಿಗೆ ನಾವೇನು ಮಾಡ್ತೀವಿ, ಹಾಲನ್ನು ಆ್ಯಡ್ ಮಾಡ್ತೀವಿ. ಸೊ ಹಾಲು ಅಂದರೆ ಲ್ಯಾಕ್ಟೋಸ್. ಸೊ ಲ್ಯಾಕ್ಟೋಸ್ ಡೈಜೆಸ್ಟ್ ಆದಾಗ ಮತ್ತು ಗ್ಯಾಲಕ್ಟೋಸ್ ಮತ್ತು ಗ್ಲೂಕೋಸ್ ಆಗುತ್ತೆ. ಸೊ ಅದು ಕೂಡ ನಮ್ಮ ಕ್ಯಾಲರಿಯನ್ನು ಹೆಚ್ಚು ಮಾಡಲಿಕ್ಕೆ ಮೇನ್ ಕಾರಣ ಆಗುತ್ತೆ. ಸೊ ನಾವು ಎರಡೂ ಟೀ ಕಂಪೇರ್ ಮಾಡಿದರೆ ಮೇ ಬಿ ಒಂದು ಸ್ಲೈಟ್ ಹೆಲ್ತ್ ಬೆನಿಫಿಟ್ ಹೆಚ್ಚಿಗೆ ಗ್ರೀನ್ ಟೀಗೆ ಇರ್ಬೋದು. ಬಟ್ ಬ್ಲ್ಯಾಕ್ ಟೀ ಕೂಡ ಅಷ್ಟೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಅಷ್ಟು ಅದರಲ್ಲೂ ಕೂಡ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು, ಎಲ್ಲ ಬೆನಿಫಿಟ್ಸು, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಪಾಲಿಫಿನಾಲ್ಸು ಇದೆ. ಬಟ್ ನಾವು ಬ್ಲ್ಯಾಕ್ ಟೀ ತಗೊಳ್ಳೋ ವಿಧಾನ ಏನಿದೆ ಅದು ತುಂಬ ತಪ್ಪು. ನಾವು ಬ್ಲ್ಯಾಕ್ ಟೀ ಆಗಿ ತಗೊಳ್ಳಲ್ಲ. ನೀವು ರೆಗ್ಯುಲರ್ಲಿ ಈ ಟೀ ತಗೊಳ್ಳುವಾಗ ಇನ್ಸ್ಟೆಡ್ ಆಫ್ ಹಾಲು ಮತ್ತು ಸಕ್ಕರೆ ಹಾಕೋ ಬದಲು ಲೈಟಾಗಿ ಬ್ಲ್ಯಾಕ್ ಟೀಯನ್ನು ಪ್ರಿಪೇರ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡಿ ನಾವು ತಗೊಂಡ್ರೆ ಅದು ದ್ಯಾಟ್ ಕ್ಯಾನ್ ಬಿ ವೆರಿ ಬೆನಿಫಿಷಿಯಲ್. ನಮ್ಗೆ ಆ ಬ್ಲೋಟಿಂಗ್ ಇರಲ್ಲ. ಎಷ್ಟೋ ಜನ ಟೀ ತಗೊಳ್ಳೋದು, ನಾವೊಂದು ಫ್ರೆಶ್ ಆಗಲಿಕ್ಕೆ ಟೀ ತಗೊಂಡ್ರೂ ಕೂಡ ಟೀ ತಗೊಂಡ್ಮೇಲೆ ಹೊಟ್ಟೆ ಬ್ಲೋಟಿಂಗ್ ಆಗೋದು, ತುಂಬ ತ್ರಾಸಾಗುವಂಥವ್ರು ಎಷ್ಟೋ ಜನ ಇದ್ದಾರೆ. ಆ್ಯಂಡ್ ಸೊ ಹಾಗಾಗಿ ನಾವು ಈ ತಗೊಳ್ಳೋ ವಿಧಾನವನ್ನು ಚೇಂಜ್ ಮಾಡಿ ಗ್ರೀನ್ ಟೀ ತಗೊಂಡಾಗೆ ಅದಕ್ಕೆ ಸಕ್ಕರೆ ಹಾಕದೆ, ಹಾಲು ಹಾಕದೆ, ಅದಕ್ಕೆ ಸ್ವಲ್ಪ ಲೆಮನ್ ಅಷ್ಟೇ ನೀವು ಹಾಕಿ ತಗೊಂಡ್ರೆ ಗ್ರೀನ್ ಟೀ ಆ್ಯಂಡ್ ಬ್ಲ್ಯಾಕ್ ಟೀ ಬೋತ್ ಆರ್ ಬೆನಿಫಿಷಿಯಲ್. ಈಗ ಗ್ರೀನ್ ಟೀ ಆಗಲಿ ಬ್ಲ್ಯಾಕ್ ಟೀ ಆಗಲಿ ಅದು ಹೆಚ್ಚಿಗೆ ತಗೊಂಡ್ರೆ ಏನು ದುಷ್ಪರಿಣಾಮ ಆಗುತ್ತೆ ಅಂತ ನೋಡೋಣ. ಸೊ ಗ್ರೀನ್ ಟೀ ಆಗಲಿ ಬ್ಲ್ಯಾಕ್ ಟೀ ಆಗಲಿ ಎರಡರಲ್ಲಿ ಕೂಡ ಕೆಫೀನ್ ಕಂಟೆಂಟ್ ಇದೆ. ಗ್ರೀನ್ ಟೀಯಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ ಅದು ಬ್ಲ್ಯಾಕ್ ಟೀಗೆ ಕಂಪೇರ್ ಮಾಡಿದರೆ. ಸೊ ನಮಗೆಲ್ಲ ಗೊತ್ತು ಕೆಫೀನ್ ಹೆಚ್ಚಿಗೆ ತಗೊಂಡ್ರೆ ಅದು ನಮಗೆ ಭಾಳಷ್ಟು ಪ್ರಾಬ್ಲಮ್ಸ್ಗೆ ಕಾರಣ ಆಗುತ್ತೆ, ರೀನಲ್ ಪ್ರಾಬ್ಲಮ್ಸ್ಗೆ, ಅಥವಾ ಅದೊಂದು ಅಷ್ಟೊಂದು ಒಳ್ಳೆಯದಲ್ಲ, ನಮ್ಮ ನಿದ್ರೆಹೀನತೆ ಬರಲಿಕ್ಕೆ ಒಂದು ಕಾರಣ ಆಗ್ಬೋದು. ಸೊ ಹಾಗಾಗಿ ಗ್ರೀನ್ ಟೀ ಆಗಲಿ ಬ್ಲ್ಯಾಕ್ ಟೀ ಆಗಲಿ ಎರಡೂ ಕೂಡ ನಾವು ಮಿನಿಮಮ್ ಕ್ವಾಂಟಿಟಿಯಲ್ಲಿ ತಗೊಳ್ಳೋದು ಒಳ್ಳೆಯದು. ಡೈಲಿ ಮೇ ಬಿ ಒಂದು 2 to 3 ಕಪ್ಸ್ ಅಷ್ಟೇ ತಗೊಳ್ಳೋದು ಉತ್ತಮ ಅಂತ ನಾವು ಹೇಳ್ಬೋದು. ಆ್ಯಂಡ್ ಎರಡನೇದೇನೆಂದರೆ ಎರಡರಲ್ಲಿ ಕೂಡ ಟ್ಯಾನಿನ್ ಕಂಟೆಂಟ್ ಇದೆ. ಸೊ ಈ ಟ್ಯಾನಿನ್ ಏನು ಮಾಡುತ್ತೆ ಅಂದರೆ ಅದು ನಮ್ಮ ಅಯನ್ ಅಬ್ಸಾರ್ಪ್ಷನನ್ನು ಅಬ್ಸ್ಟ್ರಕ್ಟ್ ಮಾಡುತ್ತೆ. ಅಂದರೆ ನಾವು ಆಹಾರದಲ್ಲಿ ಒಳ್ಳೆ ಅಯನ್ ರಿಚ್ ಆಗಿರುವಂಥ ಸೊಪ್ಪು ಪಲ್ಯಗಳು ಇದೆಲ್ಲ ತಗೊಂಡ್ರೂ ಕೂಡ ಅದರೊಟ್ಟಿಗೆ ಗ್ರೀನ್ ಟೀ ತಗೊಂಡ್ರೆ ಅಥವಾ ಬ್ಲ್ಯಾಕ್ ಟೀ ತಗೊಂಡ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಇರುವಂಥ ಅಯನ್ ಡೈಜೆಸ್ಟ್ ಆಗಿ ಅಬ್ಸಾರ್ಬ್ ಆಗೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮಗೆ ರಕ್ತಹೀನತೆ ಬರಲಿಕ್ಕೆ ಇರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗುತ್ತೆ. ಸೊ ಯಾವತ್ತೂ ಕೂಡ ನಾವು ತಿಂಡಿ ಮಾಡುವಾಗ ಚಹಾ ಕುಡಿಯುವಂಥ ಅಭ್ಯಾಸ ಇದ್ದರೆ ಅದನ್ನು ನಾವು ಬಿಡಬೇಕು. ರಾತ್ರಿ ಏನಾದರೂ ತಿಂಡಿ ಮಾಡುವಾಗ ಅದರೊಟ್ಟಿಗೆ ಕೂಡ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಬಿಡಬೇಕು. ಅದರದ್ದು ಅಯನ್ ಅಬ್ಸಾರ್ಪ್ಷನು ಕಡಿಮೆ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಮಗೆ ನಿದ್ರೆ ಕೂಡ ಸರಿಯಾಗಿ ಬರಲ್ಲ. ಸೊ ಓವರಾಲ್ ನಮ್ಮ ಟೀ ಕನ್ಸಂಪ್ಷನ್ ಏನಿದೆ ಅದನ್ನು ಕಡಿಮೆ ಮಾಡೋದ್ರಿಂದ ನಮ್ಮ ಅಯನ್ ಅಬ್ಸಾರ್ಪ್ಷನ್ ಮತ್ತು ಅಯನ್ ಡೈಜೆಷನ್ ಏನಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಏನಂದರೆ ಯಾವುದೇ ಟೀ ಆಗಲಿ, ಅದು ಗ್ರೀನ್ ಟೀ ಆಗಲಿ ಬ್ಲ್ಯಾಕ್ ಟೀ ಆಗಲಿ ಅಥವಾ ಹಾಲು ಹಾಕಿರುವ ಚಹಾ ಆಗಲಿ, ಇದೆಲ್ಲ ಆ್ಯಸಿಡಿಕ್ ಇನ್ ನೇಚರ್. ಸೊ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದವರು, GERD ಪ್ರಾಬ್ಲಮ್ ಇದ್ದವರೆಲ್ಲ ಈ ಟೀ ಕುಡಿಯೋದನ್ನು ಕಂಪ್ಲೀಟ್ಲಿ ಬಿಡಬೇಕಾಗತ್ತೆ. ಅದು ಗ್ರೀನ್ ಟೀ ಆದರೂ ಕೂಡ ತುಂಬ ಜನ ನಮ್ಮಲ್ಲಿ ಬರೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ಚಹಾ ಕುಡಿಯಲ್ಲ ಬಟ್ ಗ್ರೀನ್ ಟೀ ಅಷ್ಟೇ ತಗೊಳ್ತೀವಿ ಆದರೂ ನನ್ನ ಆ್ಯಸಿಡಿಟಿ ಕಡಿಮೆ ಆಗ್ತಾ ಇಲ್ಲ.
ಯಾವುದೇ ಟೀ ಆಗಲಿ ಇಟ್ ಈಸ್ ಆಲ್ ಮೇಡ್ ಫ್ರಮ್ ದ ಸೇಮ್ ಪ್ಲ್ಯಾಂಟ್ ಆ್ಯಂಡ್ ಅದೆಲ್ಲ ಅಸಿಡಿಕ್ ಇನ್ ನೇಚರ್. ಸೊ ಹಾಗಾಗಿ ಗ್ರೀನ್ ಟೀ ಕುಡಿಯೋದು ಅಥವಾ ಬ್ಲ್ಯಾಕ್ ಟೀ ಕುಡಿಯೋದು ಅಥವಾ ಹಾಲು ಹಾಕಿರುವ ಚಾ ಕುಡಿಯೋದು ಕೂಡ ನಾವು ಅಸಿಡಿಟಿ ಇದ್ದವರಿಗೆ ಅಡ್ವೈಸ್ ಮಾಡಲ್ಲ, ಅದು ಕಂಪ್ಲೀಟ್ಲಿ ಬಿಡಲೇಬೇಕಾಗತ್ತೆ ಅವರು. ಸೊ ಓವರ್ ಆಲ್ ಯಾವುದೇ ಚಾ ತಗೊಳ್ಳಿ, ಅದು ಬ್ಲ್ಯಾಕ್ ಟೀ ಆಗಲಿ ಗ್ರೀನ್ ಟೀ ಆಗಲಿ, ಎರಡಕ್ಕೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಪ್ರೊವೈಡೆಡ್ ವಿ ಟೇಕ್ ಇಟ್ ಇನ್ ಎ ಪ್ರಾಪರ್ ಮ್ಯಾನರ್. ಅದಕ್ಕೆ ಹಾಲು ಹಾಕಿ ಅಥವಾ ಸಕ್ಕರೆ ಹಾಕಿ ಅದರ ಕ್ಯಾಲರಿ ಹೆಚ್ಚು ಮಾಡಿದಾಗ ಬ್ಲ್ಯಾಕ್ ಟೀದು ಹೆಲ್ತ್ ಬೆನಿಫಿಟ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ಗ್ರೀನ್ ಟೀ ಕೂಡ ನಾವು ಗ್ರೀನ್ ಟೀ ಯೂಶ್ವಲಿ ಎಲ್ಲರೂ ಹಾಗೆ ತಗೊಳ್ತಾರೆ, ಸೊ ಹಾಗಾಗಿ ಅದರ ಬೆನಿಫಿಟ್ ನಮಗೆ ಹೆಚ್ಚಿಗೆ ಸಿಗುತ್ತೆ. ಸೊ ಓವರ್ ಆಲ್ ನಾವೇನು ಹೇಳ್ತೀವಿ, ಆ್ಯಸಿಡಿಕ್ ಫುಡ್ಕ್ಕಿಂತ ಆಲ್ಕಲೈನ್ ಫುಡ್ ಆರ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಗ್ರೀನ್ ಟೀ ಆಗಲಿ ಬ್ಲ್ಯಾಕ್ ಟೀ ಆಗಲಿ ಎರಡೂ ಕೂಡ ಹೆಚ್ಚಿಗೆ ಪ್ರಮಾಣದಲ್ಲಿ ತಗೊಳ್ಳೋದು ಒಳ್ಳೆಯದಲ್ಲ. ಸೊ ಎಲ್ಲ ಕಂಟ್ರೋಲ್ಡ್ ಆಗಿ ತಗೊಳ್ಳಿ. ರೆಗ್ಯುಲರ್ಲಿ ನೀವು ಟೀ ಸೇವಿಸೋದ್ರಿಂದ ನಮಗೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರ್ಬೋದು ಯಾವ ಟೀ ಒಳ್ಳೆಯದು ಅಂತ. ಎರಡು ಟೀನೂ ಒಳ್ಳೆಯದೇ, ಬಟ್ ಪ್ರೊವೈಡೆಡ್ ವಿ ಟೇಕ್ ಇಟ್ ಇನ್ ಎ ಪ್ರಾಪರ್ ಮ್ಯಾನರ್. ಸರಿಯಾದ ರೀತಿಯಲ್ಲಿ ಅದನ್ನು ಕುಕ್ ಮಾಡಿ ಅಥವಾ ಬಾಯ್ಲ್ ಮಾಡಿ ತಗೊಂಡ್ರೆ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಬಟ್ ಅದರೊಟ್ಟಿಗೆ ಸಕ್ಕರೆ ಆಗಲಿ ಜೇನುತುಪ್ಪ ಆಗಲಿ ಅಥವಾ ಈ ಥರ ಲೈಕ್ ಸ್ವೀಟ್ನಿಂಗ್ ಏಜೆಂಟ್ಸ್ ಆಗಲಿ ಕೆಲವರು ಏನು ಮಾಡ್ತಾರೆ ಶುಗರ್ ಫ್ರೀ ಹಾಕ್ತಾರೆ. ಸೊ ಅದೆಲ್ಲ ಹಾಕಿದ್ರೆ ಏನಾಗುತ್ತೆ, ಅದರದ್ದು ಹೆಲ್ತ್ ಬೆನಿಫಿಟ್ ಕಡಿಮೆ ಆಗುತ್ತೆ. ಇನ್ಸ್ಟೆಡ್ ಆಫ್ ನಮಗೆ ಬೆನಿಫಿಟ್ ಆಗೋ ಬದಲು ಅದರಿಂದ ದುಷ್ಪರಿಣಾಮಗಳು ಹೆಚ್ಚಿಗೆ ಆಗುತ್ತೆ. ಸೊ ಎಲ್ಲರೂ ಪ್ರಾಪರ್ ಆಗಿ ಕಂಟ್ರೋಲ್ಡ್ ಆಗಿ ಟೀ ತಗೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.